ಆ ಥರ ಒಂದು ಲಿಮಿಟೆಡ್ ಆಗಿರಬೇಕು ಅಂತ ಅದೊಂದು ಪ್ಲಾನ್ ಮಾಡಿದೆ. ಆಮೇಲೆ ಅದು ಮುಗಿತಾ ಇದ್ದಾಗೆ ಸ್ಟಾರ್ ಫ್ರೂಟ್ ಅಂತ ನಮಗೆ ಎಲ್ಲ ಗೊತ್ತೇ ಇದೆ. ಒಂದೇ ಒಂದು ಗಿಡ ಹಾಕಿದ್ದೀನಿ, 1 ವರ್ಷಕ್ಕೆ ಸ್ವಲ್ಪ ಹೆಚ್ಚು 1.5 ಟನ್ ಈಲ್ಡಿಂಗ್ ಬರುತ್ತೆ, ಹೆವಿ ಈಲ್ಡಿಂಗ್ ಬರುತ್ತೆ. ಯಾರಾದ್ರೂ ಗಿಡ ಹಾಕಿದ್ರೆ ಅವ್ರಿಗೆ ಐಡಿಯಾ ಬರುತ್ತೆ ಎಷ್ಟೊಂದು ಈಲ್ಡಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40 ರಿಂದ 50 ರೂಪಾಯಿಗೆ ಮಾರ್ತಾ ಇದ್ದೆ. ಅದರಲ್ಲಿ ಸ್ವಲ್ಪ ಒಂದು ಅರ್ಧಕ್ಕೆ ನಾನು ಒಂದು 25 ರಿಂದ 30 ರೂಪಾಯಿ ಮಿನಿಮಮ್ ರೇಟ್ ಇಟ್ಕೊಂಡ್ರು 35 ರಿಂದ 40 ಸಾವಿರ ರೂಪಾಯಿ ಒಂದು ಗಿಡದಿಂದ ತೆಗಿಬೇಕು. ಫಾರ್ಮ್ ಅಂತ ನಮ್ಮ ಒಂದು ಫಾರ್ಮ್ಗೆ ಹೆಸರಿಟ್ಕೊಂಡು ಆ ಒಂದು ಫಾರ್ಮ್ ಒಳಗಡೆ ನಾನು ಅಗ್ರಿಕಲ್ಚರು ರೈತರ ಒಡಂಬಡಿಕೆ ಇಟ್ಕೊಂಡು ಅವರು ಬಂದಾಗ ಅಂತ ಇರ್ತಾರಲ್ವ, ನೀವು ಅಗ್ರಿಕಲ್ಚರ್ ಮಾಡಿದ್ರೆ ಗೊತ್ತಾಗುತ್ತಪ್ಪ ಕಷ್ಟಗಳು, ಕೂತ್ಕೊಂಡು ದುಡ್ಡು ಎಣಿಸ್ಕೊಂಡ್ರೆ ಸಾಲ್ತು ಅಂತ. ಸರಿಯಪ್ಪ ನಾನು ಸ್ವಲ್ಪ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಗ್ರಿಕಲ್ಚರ್ಗೆ ಬಂದ್ಬಿಟ್ಟು ಈಗ ಎಲ್ಲರೂ ಮಾಡ್ತಾ ಇರೋದನ್ನೇ ನಾನು ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಈಗ ಟೊಮೊಟೊ ಹಾಕ್ತಾರೆ, ಟೊಮೊಟೊನೂ ಸ್ವಲ್ಪ, ಮತ್ತು ಹಾರ್ಟಿಕಲ್ಚರು ಅಗ್ರಿಕಲ್ಚರು ಎರಡೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೊರಗೆ ಬಂದೆ. ಯಾಕಂದರೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ತಂದೆ ತಾಯಿ ಇದ್ದಾಗೆ, ಯಾಕಂದರೆ ತಂದೆನೂ ಒಂದು ಕಡೆ ಇರ್ತಾರೆ, ತಾಯಿಯೊಂದು ಇಬ್ಬರು ಇದ್ದಾಗ ಒಂದು ಸಂಸಾರ ಹೇಗಿರುತ್ತೋ ಆ ರೀತಿ ಒಂದು ಎರಡು ರೀತಿ ಬೆಳೆನೂ ಬೆಳೆದ್ರೆ ಯಾವ ರೀತಿ ಇರುತ್ತೆ ಒಂದು ರೈತರ ಒಂದು ಕಷ್ಟ ಸುಖಗಳು ಅನ್ನೋ ಒಂದು ಲೆಕ್ಕದಲ್ಲಿ ನಾನು ಇದಕ್ಕೆ ಬಂದೆ. ಆಮೇಲೆ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಅಗ್ರಿಕಲ್ಚರ್ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಸ್ವಲ್ಪ ಹಾರ್ಟಿಕಲ್ಚರ್ ಸೈಡ್ ಹಾಕೋಣ, ಗಿಡಗಳು ಹಾಕಿ ಆಮೇಲೆ ಒಂದು ಅಗ್ರಿಕಲ್ಚರ್ ಸೈಡ್ ಬರೋಣ ಅಂತ ಹೇಳ್ಬಿಟ್ಟು ಅಂದಾದಾಗ ಮತ್ತು ನಮ್ಮ ಆದಿಲ್ ಅಂತ ನಮ್ಮ ಫ್ರೆಂಡ್ ಒಬ್ಬರಿದ್ದರು, ಅವ್ರನ್ನ ಕೇಳಿದಾಗ ಅವ್ರನ್ನೊಂದು ಸಲಹೆ ಕೊಟ್ಟರು. ಸರ್ ಥಾಯ್ಲ್ಯಾಂಡ್ದು ಸೀಬೆ ಹಣ್ಣು ಚೆನ್ನಾಗಿ ನಡೀತಾ ಇದೆ, ಅದು ಹಾಕ್ಕೊಳ್ಳಿ ಅಂತ ಹೇಳಿದಾಗ ಅವ್ರ ಮುಖಾಂತರನೇ ಗಿಡ ತರಿಸ್ಕೊಂಡು ಅದರಲ್ಲಿ ವೈಟು ಪಿಂಕು ನೆಕ್ಟರು ಅಂದರೆ ನೆಕ್ಸ್ಟ್ ಅಂದರೆ ಪೂರ್ತಿ ಒಳ್ಳೆ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿ, ಅದೊಂಥರ ವೆರೈಟಿ ಅದು. ಆಮೇಲೆ ಸೀಡ್ಲೆಸ್ ಕೂಡ ಸ್ವಲ್ಪ ಇದೆ ನಮ್ಮದ್ರಲ್ಲಿ ಒಂದು 50 ಗಿಡ, ಅದು 4 ವೆರೈಟಿ ಇದ್ದಾವೆ. ಅದನ್ನು ಹಾಕಿ ಸ್ಟಾರ್ಟಿಂಗಲ್ಲಿ ಹಾಕೋವಾಗ 180 ರೂಪಾಯಿ ಗಿಡ ಆಯಿತು. ಅದು ಇನ್ವೆಸ್ಟ್ ಆಯಿತು, ಜಾಸ್ತಿ ಆಯಿತು. ಸರಿ 100 ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ, ಸರಿ ಯಾರು ಹಾಕಿಲ್ವಲ್ಲ ಒಂದು ಸಲ ಹಾಕಿ ಮಾಡಬೇಡ ಅಂತ ಹೇಳ್ಬಿಟ್ಟು ಯಾವ ರೀತಿ ಅದನ್ನು ಕಲ್ಟಿವೇಷನ್ ಮಾಡಬೇಕು ಅಂತ ಇದ್ದಾಗ ಅವ್ರಿಗೂ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. ಸುಮಾರು ಕಡೆ ನಾನು ಕೇಳಿದಾಗ ಹೈ ಡೆನ್ಸಿಟಿಯಲ್ಲಿ ಮಾಡಿ ಅಂತ ಹೇಳಿದ್ರು. ಏನು 4x4 ಮಾಡಿ, ಇಲ್ಲ 6x6 ಮಾಡಿ, ಈ ಥರ ಹೇಳ್ಕೊಂಬರ್ತಾ ಇದ್ದಾಗ ನನ್ನದೇ ಓನ್ ಐಡಿಯಾದಲ್ಲಿ ನಾನು ಲೈನಿಂದ ಲೈನ್ಗೆ 10 ಅಡಿ, ಗಿಡದಿಂದ ಗಿಡಕ್ಕೆ ಒಂದು 6 ಅಡಿ, ಆ ರೀತಿ ಒಂದು ಅಡಾಪ್ಟ್ ಮಾಡಿಕೊಂಡು ಹಾಕಿದ್ದೀನಿ. ಆ ಥರ ಹಾಕಿದಾಗ ಈಗ 1.5 ವರ್ಷಕ್ಕೆಲ್ಲನೂ ನಾನು ಕಾಯಿಗೆ ಬಿಟ್ಟಿದ್ದೀನಿ. ಒಂದು 5 ಕಾಯಿ 10 ಕಾಯಿ ಆ ಥರ ಬಿಡ್ತಾ ಆಮೇಲೆ 1-2 ವರ್ಷ ಆಗ್ತಾ ಇದ್ದಾಗೆ ಒಳ್ಳೆ ಈಲ್ಡಿಂಗ್ ಬರ್ತಾಯಿತ್ತು. ಆ ಟೈಮಲ್ಲಿ ನನಗೆ ಒಳ್ಳೆ ದುಡ್ಡು ಬರ್ತಾಯಿತ್ತು. 1 kg ಬಿಗ್ ಬಾಸ್ಕೆಟ್ ಕೊಟ್ಟಿದ್ದೀನಿ, ಮೋರ್ಗೆ ಕೊಟ್ಟಿದ್ದೀನಿ, 150 ರಿಂದ 160 ರೂಪಾಯಿವರೆಗೂ 1 kg ಕೊಟ್ಟಿದ್ದೀನಿ ನಾನು ಆ ಟೈಮಲ್ಲಿ. ಬರ್ತಾ ಸ್ವಲ್ಪ ಈಗ ಕಡಿಮೆ ಆಗ್ತಾಯಿದೆ, ಯಾಕಂದರೆ ಈಗ ಸ್ವಲ್ಪ ಕಾಂಪಿಟೇಷನು ಜಾಸ್ತಿ ಆಯಿತು. ಪ್ರತಿಯೊಂದು ಬೆಳೆಗೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಬೆಳೆದಾಗ ನನಗೆ ಒಳ್ಳೆಯ ದುಡ್ಡಾಯಿತು. ಅದು ಒಂದೇ ಹಾಕಿ ಅಂತ ಹೇಳ್ಬಿಟ್ಟು ಆ ಒಂದು ಟೈಮಲ್ಲಿ ಪರ್ಯಾಯವಾಗಿ ಏನು ರೇರ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಸ್ಟಾರ್ ಫ್ರೂಟ್ ಆಗಲಿ, ಆಪಲ್ ಬೆರಿ ಆಗಲಿ, ಲಿಚಿ ಆಗಲಿ, ಜಂಬುನೇರಳೆ ಆಗಲಿ, ನಿಂಬೆ, ಲಕ್ಷ್ಮಣ ಫಲ, ಸೀತಾಫಲ, ಅರ್ಕಾಸಹನ, ಟೋಟಲ್ 22 ವೆರೈಟಿ ನನ್ನ ಹತ್ರ ಹಣ್ಣುಗಳಿದೆ, ವಿಧವಾಗಿ ಇರ್ತಕ್ಕಂಥ ಹಣ್ಣುಗಳು. ಅಂದರೆ ಈ 12 ತಿಂಗಳೂ ನಾನು ಸ್ಟಾರ್ಟಿಂಗು ಪ್ಲ್ಯಾನ್ ಮಾಡ್ಕೊಂಡಿದ್ದು ಉದ್ದೇಶ ಅಂತ ಹೇಳಿದ್ರು, ಪ್ರತಿ ದಿನ ನನ್ನ ತೋಟ ಓಡಾಡುವಾಗ ಯಾವುದೋ ಒಂದು ಗಿಡದಲ್ಲಿ ಹಣ್ಣು ಇರಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಪ್ಲ್ಯಾನ್ ಮಾಡಿದಾಗ ನನ್ನ ಒಂದು ನಾಲೆಡ್ಜಿಗೆ ತಕ್ಕನ ಹಾಗೆ ಕೆಲವೊಂದು ಗಿಡಗಳು ಯಾವ ಸೀಸನಲ್ಲಿ ಏನೇನು ಗಿಡ ಬರುತ್ತೆ ಅಂತ ಹೇಳ್ಬಿಟ್ಟು ಲೊಕೇಟ್ ಮಾಡಿ ಹಾಕಿದ್ದೀನಿ. ಪ್ರತಿ ತಿಂಗಳೂ ಏನೋ ಒಂದು ಕಾಯಿ ಇರುತ್ತೆ. ಅಂದರೆ ಈಗ ಸ್ವಲ್ಪ ಹಣ್ಣುಗಳು ತಗೊಳ್ಳೋರು ಬಂದಾಗ ಒಂದು 5-6 ವೆರೈಟಿ ಇದ್ದು ಆ ಟೈಮಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಅದು ಸ್ವಲ್ಪ ಕೊಡಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾನು ಸ್ವಲ್ಪ ಇನ್ಸ್ಪೈರ್ ಆಗಿ ಹಾಕೋಣ ಅಂತ ಹೇಳ್ಬಿಟ್ಟು ಅದು ಒಂದು 10 ಗಿಡ ಹಾಕಿದ್ದೀನಿ. ಇದರ ಜೊತೆಗೆ ತೈವಾನು ಸೀಬೆ ಜೊತೆಗೆ ಆ ಗಿಡಗಳು ಕೂಡ ನಾನು ಹಾಕಿರೋದ್ರಿಂದ ಈಗ ಬೆಳಗ್ಗೆ ಆಪಲ್ ಬೆರ್ರಿ ಕಿತ್ಕೊಟ್ಟೆ, ವಾಟರ್ ಆಪಲ್ ಕಿತ್ಕೊಟ್ಟೆ, ಆಮೇಲೆ ಸ್ಟಾರ್ ಫ್ರೂಟು ಅದು ಸ್ವಲ್ಪ, ಸೀಬೆ ಹಣ್ಣು ಒಂದು 20 kg ಎಲ್ಲ ಸೇರಿಸಿದರೆ ಸ್ವಲ್ಪ ಹೆಚ್ಚು ಕಡೆ 2500 ರೂಪಾಯಿ ಆಯಿತು. ಈಗ ಹೈವೇಯಲ್ಲಿ ಹೆಣ್ಮಕ್ಳು ಅಲ್ಲಿ ಮಾರ್ಕೊಳ್ತಾ ಇರ್ತಾರೆ, ಅವ್ರಿಗೆ ನಾನು ಕೊಟ್ಟೆ. ಯಾಕಂದರೆ ನನ್ನ ಮಾರ್ಕೆಟ್ ನಾನೇ ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನನ್ನ ಕಾರಲ್ಲಿ ಎಲ್ಲ ಹಣ್ಣುಗಳು ಹಾಕ್ಕೊಂಡೋಗಿ ಹೈವೇಯಲ್ಲಿ ಯಾರ್ಯಾರು ಕೂತು ಹಳ್ಳಿಯಿಂದ ಹೆಣ್ಮಕ್ಳು ಬಂದು ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೋ ಅವ್ರ ಹತ್ರ ಕೂತ್ಕೊಂಡು ಅವ್ರಿಗೆ ಆ ಹಣ್ಣುಗಳೆಲ್ಲ ಕಟ್ ಮಾಡಿ ಕೊಟ್ಟು, ನೋಡಮ್ಮ ಇಷ್ಟು ಚೆನ್ನಾಗಿದೆ ಇದು, ಈ ಕಾರ್ಗಳಲ್ಲಿ ಬರೋರಿಗೆಲ್ಲ ನೀವು ಯಾಕೆ ಮಾರ್ಕೋಬಾರ್ದು ಅಂತ ಹೇಳಿದಾಗ ಕಾರ್ಗಳನ್ನ ಸ್ವಲ್ಪ ನಿಲ್ಲಿಸಿ ನಾನೇ ಅವರಿಗೆ ಈಗ ಸೀಬೆ ಹಣ್ಣು ಎಕ್ಸಾಂಪಲ್ಲು ಒಂದು 100 ರೂಪಾಯಿಗೆ ಅವ್ರಿಗೆ ಮಾರಿ ಇವ್ರಿಗೊಂದು 60 ರೂಪಾಯಿ ಹಂಗೆ ಕೊಟ್ಟಿದ್ದೆ. 40 ರೂಪಾಯಿ ಲಾಭ ತೋರಿಸ್ದೆ. ಅವರೇ ತೋಟಕ್ಕೆ ಬಂದು ಅವರೇ ಕಿತ್ಕೊಂಡು ಹೋಗಿ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಹೋಗ್ತಾ ಇರ್ತಾರೆ. ಅಂದರೆ ನನ್ನ ಮಾರ್ಕೆಟ್ ನಾನೇ ಒಂದು ಸೃಷ್ಟಿ ಮಾಡಿಕೊಂಡೆ. ಯಾಕಂದರೆ ಈಗ ಇಲ್ಲಿಂದ ಬೆಂಗಳೂರು ತೊಗೊಂಡೋಗ್ಬೇಕಂದ್ರೆ ಸುಮಾರು ಈ ಎಕ್ಸ್ಪೆಂಡಿಚರ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಒಂದು ಲೋಡ್ ಗಟ್ಟಲೆ ತೊಗೊಂಡೋದ್ರೆ ಅಲ್ಲಿ ಮಾರ್ಕೆಟ್ ಇರೋದಿಲ್ಲ. ಅಲ್ಲಿ ಹೋದರೆ ಒಂದೊಂದು ಸೈಜ್ಗೆ ಒಂದೊಂದು ರೇಟು ಅಲ್ಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ.
ಅದಕ್ಕೋಸ್ಕರ ನಾನು ಇಲ್ಲೇ ಮಾರ್ಕೆಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈಗ ಸೀತಾಫಲ, ಈಗ ನೇರಳೆಯಲ್ಲೇ ನನ್ನ ಹತ್ರ 2 ವೆರೈಟಿ ಇದೆ. ಕಪ್ಪು ನೇರಳೆ ಇದೆ, ಬಿಳಿ ನೇರಳೆನೇ ಇದೆ. ಬಿಳಿ ನೇರಳೆ ನಾನು ಮನೋದು ಗೊತ್ತೇ ಇರಲಿಲ್ಲ. ಸ್ವಲ್ಪ ವಯನಾಡಿಂದ ಆದಿಲ್ ಅವರು ನಮ್ಮ ಫ್ರೆಂಡೇ ತಂದು ಕೊಟ್ಟರು. ಅದು 2 ಗಿಡ ಹಾಕಿ ಹಣ್ಣು ಬಂದ ಮೇಲೆ ಮತ್ತೆ ಒಂದು 10 ಗಿಡ ತರಿಸ್ಕೊಂಡೆ. ಟೋಟಲ್ ಒಂದು 12 ಗಿಡ ನನ್ನ ಹತ್ರ ಇದೆ. 12 ಗಿಡದಲ್ಲೂ ಈ ಸಲ ಸ್ವಲ್ಪ ಹೆಚ್ಚುಕೊಂಡು 450ರಿಂದ 500 ರೂಪಾಯಿಗೆ ತೊಗೊಂಡಿದ್ದಾರೆ ಕಾಯಿ, ಅದು ಒಂದು ಹಣ್ಣು. ಆ ಥರ ಒಂದು ಲಿಮಿಟೆಡ್ ಆಗಿರಬೇಕು ಅಂತ ಅದೊಂದು ಪ್ಲ್ಯಾನ್ ಮಾಡಿದೆ. ಆಮೇಲೆ ಅದು ಮುಗಿತಾ ಇದ್ದಾಗೆ ಸ್ಟಾರ್ ಫ್ರೂಟ್ ಅಂತ ನಮಗೆ ಎಲ್ಲ ಗೊತ್ತೇ ಇದೆ. ಒಂದೇ ಒಂದು ಗಿಡ ಹಾಕಿದ್ದೀನಿ. 1 ವರ್ಷಕ್ಕೆ ಸ್ವಲ್ಪ ಹೆಚ್ಚುಕೊಂಡು 1.5 ಟನ್ನು ಈಲ್ಡಿಂಗ್ ಬರುತ್ತೆ. ಹೆವಿ ಈಲ್ಡಿಂಗ್ ಬರುತ್ತೆ. ಯಾರಾದರೂ ಗಿಡ ಹಾಕಿದರೆ ಅವ್ರಿಗೆ ಐಡಿಯಾ ಬರುತ್ತೆ ಎಷ್ಟೊಂದು ಈಲ್ಡಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 40ರಿಂದ 50 ರೂಪಾಯಿಗೆ ಮಾರ್ತಾಯಿದ್ರಿ. ಅದರಲ್ಲಿ ಸ್ವಲ್ಪ ಒಂದು ಅರ್ಧಕ್ಕೆ ನಾನು ಒಂದು 25ರಿಂದ 30 ರೂಪಾಯಿ ಮಿನಿಮಮ್ ರೇಟ್ ಇಟ್ಕೊಂಡ್ರು 35ರಿಂದ 40 ಸಾವಿರ ರೂಪಾಯಿ ಒಂದು ಗಿಡದಿಂದ ತೆಗಿಬೋದು. ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗಿಂದ ಒಂದೊಂದು ಅದು ಸೆಗ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾಗೆ. ಆಮೇಲೆ ಇದು ವಾಟರ್ ಆ್ಯಪಲಲ್ಲಿ ಗ್ರೀನ್ ಇದೆ ನನ್ನ ಹತ್ರ, ರೆಡ್ ಇದೆ, ಆಮೇಲೆ ವೈಟು 3 ವೆರೈಟಿ ಇದೆ. ಈಗ ಸದ್ಯಕ್ಕೆ ರೆಡ್ಡು ಗ್ರೀನು 2 ಬಂದಿದೆ. ಅದು ಅಷ್ಟೇ ಒಂದು 60 ರೂಪಾಯಿ. ಹಾಗೆ ಒಂದು ಗಿಡದಲ್ಲಿ ಒಂದು 500ರಿಂದ 600 kg ಬರುತ್ತೆ. ಹೆವಿ ಈಲ್ಡಿಂಗ್ ಗಿಡ ಹಾಕಿರೋರಿಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಅದು ಹಾಕ್ತಾ ಇದ್ದಾಗೆ ಆಮೇಲೆ ಇದು ಏನು ಹನುಮಾನ್ ಫಲ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ. ಕ್ಯಾನ್ಸರ್ ಫ್ರೂಟ್ ಅಂತಲೇ ಹೇಳ್ತಾರೆ. ಹನುಮಾನ್ ಫಲ ಅಂತ ಹೇಳ್ತಾರೆ, ಲಕ್ಷ್ಮಣ ಫಲ ಅಂತ ಹೇಳ್ತಾರೆ. ಮುಳ್ಳು ಬರುತ್ತೆ. 140ರಿಂದ 150 ರೂಪಾಯಿ 1 kg ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೆ. ಅದೊಂದು 2 ಗಿಡ ಹಾಕಿರ್ತೀನಿ. 2 ಗಿಡದಿಂದ ಒಂದು ಗಿಡಕ್ಕೆ 250ರಿಂದ 300 kg ಬರುತ್ತೆ ಒಂದು ಗಿಡದಲ್ಲಿ ಈಲ್ಡಿಂಗ್. ಅಲ್ಲಿಗೆ ಜಾಸ್ತಿ ಆಗಿದ್ದನ್ನು ಅಲ್ಲಿಗೆ ಕಳಿಸ್ತಾ ಇರ್ತೀನಿ. ಇಲ್ಲಿ ನಮ್ಮವ್ರಿಗೆ ಅಭ್ಯಾಸ ಇಲ್ಲ ಹಣ್ಣುಗಳು ತಿನ್ನೋದಕ್ಕೆ. ಹಣ್ಣಾಗಿರೋದನ್ನು ನಾನು ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ ಅದು. ಆಮೇಲೆ ಸೀತಾಫಲದಲ್ಲಿ MNK ಗೋಲ್ಡ್ ಒಂದು, ಬಾಲಾನಗರ್ ಒಂದು 2 ವೆರೈಟಿ ಇದೆ. 2 ವೆರೈಟಿನೂ ತುಂಬ ಚೆನ್ನಾಗಿ. ಅದೊಂದು 30 ಗಿಡ ಹಾಕಿದ್ದೀನಿ. ಅವನು ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ 2 ಇಯರ್ಸಿಂದ. ಅದ್ರ ಜೊತೆಯಲ್ಲೇ ಅದೊಂದು 15 kg 20 kg 2 ದಿವಸಕ್ಕೆ ಒಂದು ಸಲ ಆ ಸೀಸನಲ್ಲಿ ಕಿತ್ತು ಕೊಡ್ತಾ ಇರ್ತೀನಿ. ಆಮೇಲೆ ನಿಂಬೆ ಕೂಡ ಒಂದು 6 ಗಿಡ ಹಾಕಿದ್ದೀನಿ. ನಿಂಬೆ ಯಾವಾಗಲೂ ಹಣ್ಣು ಬರ್ತಾನೆ ಇರುತ್ತೆ. ನಾನು ಟೌನ್ಗೆ ಹೋದಾಗ ಒಂದು 100-200 ಕಾಯಿ ತೊಗೊಂಡೋಗಿ ಕೊಟ್ಟರು ₹1 ಆದ್ರೂ 200 ರೂಪಾಯಿ 300 ರೂಪಾಯಿ. ಅಂದರೆ ಅದು ಕೂಡ ಒಂದು ಇನ್ಕಮ್ ಜನ್ರೇಟ್ ಆದಂಗೆ. ಈಗ ಈ ಟೋಟಲ್ ಎಲ್ಲ ಸೇರಿ ಒಂದು ಟೋಟಲ್ ಫ್ಲ್ಯಾಟ್ ನಂದು ಒಂದು 6 ಎಕರೆ. ಒಂದು 5 ಎಕರೆಯಲ್ಲಿ ನಾನು ಈ ಒಂದು ಅಗ್ರಿಕಲ್ಚರು ಸ್ಟಾರ್ಟ್ ಮಾಡಿದ್ದೀನಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್. 1 ಎಕರೆಯಲ್ಲಿ ಅದು ಕನ್ವರ್ಷನ್ ಮಾಡಿಸಿ ಅಗ್ರಿಕಲ್ಚರ್ ರಿಲೇಟೆಡ್ಡು ರೈತರಿಗೆ ಏನೇನು ಬೇಕಾಗುತ್ತೋ ಅಂತೇಳ್ಬಿಟ್ಟು ಆ ಒಂದು ಮಲ್ಚಿಂಗ್ ಪೇಪರ್ದೊಂದು ಫ್ಯಾಕ್ಟ್ರಿ ಹಾಕಿದ್ದೀನಿ. ಯಾಕಂದರೆ ಫ್ಯಾಕ್ಟ್ರಿ ಹಾಕಿ ಒಬ್ಬ ಉದ್ಯಮಿಯಾಗಿ ಕೂಡ ನಾನು ಕೆಲಸ ಮಾಡಬೇಕಾದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಎಲ್ಲ ಒಂದೇ ಸೂರಿನಡಿಯಲ್ಲಿ ಸಿಕ್ಕರೆ ಹೆಂಗಿರುತ್ತೆ ಅವರಿಗೆ. ಯಾಕಂದರೆ ಮಾಹಿತಿ ಎಲ್ಲ ಒಂದೇ ಕಡೆ ಸಿಕ್ಕರೆ ಯಾವ ರೀತಿ ಇರ್ತಾರೆ ಒಂದು ಅಭಿಪ್ರಾಯ ಇಟ್ಕೊಂಡು ನಾನು ಮಾಡಿದ್ದೀನಿ. ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡಿ, ಈಗ ಕ್ರಾಪ್ಸಲ್ಲಿ ಯಾವತ್ತೇ ಆಗಲಿ ಒಂದು ಕ್ರಾಪ್ ಬೆಳಿಬೇಕಾದ್ರೆ ಅದು ಅಗ್ರಿಕಲ್ಚರು ಅಗ್ರಿಕಲ್ಚರ್ ಆದರೆ ಯಾವ ಬೆಳೆ ಹಾಕ್ತಾಯಿದ್ದೀವಿ, ಯಾವ ರೀತಿ ಅದಕ್ಕೆ ಲೊಕೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಟೊಮೊಟೊನೇ 1 ಎಕರೆಯಲ್ಲಿ ಹಾಕಿದ್ದೀನಿ ನಾನು. ನೋಡಿ, ಈಗ ಬೇಕಾದರೆ ಟೊಮೊಟೊದಲ್ಲಿ ಒಂದು ಗಿಡದಿಂದ ಗಿಡಗೆ 1.5 ಅಡಿ, ಸಾಲಿಂದ ಸಾಲಿಗೆ ಒಂದು 5 ಅಡಿ ಕೆಳಗಡೆ ಬರ್ತಕ್ಕಂಥ ಒಂದು ಲಾಕ್ಸ್ ಎಲ್ಲ ಕಟ್ ಮಾಡಿದ್ದೀನಿ. ಯಾಕಂದರೆ ಟೊಮೊಟೊಗೆ ಮೇಯ್ನು ಏರಿಯೇಷನ್, ಗಾಳಿ ಆಡಬೇಕು. ಆ ಗಾಳಿ ಆಡಿದ್ರೆ ಯಾವ ರೀತಿ ಪಾಲಿನೇಷನ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಒಂದು ತೋಟದಲ್ಲೇ ಒಂದು ಎಕ್ಸಾಂಪಲ್ ಇದೆ. ಈಗ ಏನೂ ರೇಟ್ ಇಲ್ಲ ಅಂತ ಹೇಳಿದ್ರು ಬರೀ 10 ರೂಪಾಯಿ ಹೋದ್ರೂ 1 ಎಕರೆಗೆ 5,000 ಗಿಡ ಹಾಕ್ತೀವಿ. 5,000 ಗಿಡದಲ್ಲಿ ಒಂದು 10 kg ಅಂತ ಹೇಳಿದ್ರು ಒಂದು 50 ಟನ್ ಆಗುತ್ತೆ. 10 ರೂಪಾಯಿ ಅಂದ್ರೂ ಒಂದು 5 ಲಕ್ಷ ದುಡ್ಕೋಬೋದು ಮಿನಿಮಮ್. ಒಂದು ಬಾಕ್ಸ್ ಬಂದು 150 ರೂಪಾಯಿ ಹೋದ್ರೂ. ಹಾಗಿದ್ದಾಗ ಒಂದು 2ರಿಂದ 3 ಲಕ್ಷ ನಾವು ಖರ್ಚುಗಳೆಲ್ಲ ಹೋದ್ರೂ ಒಂದು 2 ಲಕ್ಷ ಉಳಿತದೆ. ಕನಿಷ್ಠ ಬಂಡವಾಳ ಆದರೂ ಬರೋಕ್ಕೆ ಒಂದು ಅವಕಾಶ ಇರುತ್ತೆ ಅನ್ನೋ ಲೆಕ್ಕದಲ್ಲಿ ಯಾರೇ ಆಗಲಿ ಹಾಕೋವಂಥವರು ಸುಮಾರು ಎಕರೆಗಳು ಹಾಕ್ತೀರಾ. ಕಡಿಮೆ ಭೂಮಿಯಲ್ಲಿ ಕ್ವಾಲಿಟಿ ತೆಗಿಬೇಕು ಕ್ವಾಂಟಿಟಿಗಿಂತ. ಯಾಕಂದರೆ ಈಗ ಈ ಸ್ವಲ್ಪ ಫರ್ಟಿಲೈಸರು, ಕೆಮಿಕಲ್ಸು, ನೀರು 3 ಇದ್ದರೆ ಬೆಳೆ ಬಿಡ್ಬೋದು ಅಂತ ಇದ್ದಾರೆ. ಯಾರೇ ಆಗಲಿ ಬೆಳೆ ಬೆಳೆಯೋರಿಗೆ ಮಾಹಿತಿ ಗೊತ್ತಿರಬೇಕು, ಅದರ ಬಗ್ಗೆ ಒಂದು ನಾಲೆಡ್ಜ್ ಇರಬೇಕಾಗತ್ತೆ. ಯಾಕಂದರೆ ಈಗ ಟೊಮೊಟೊ ಬೆಳೀತಾ ಇದ್ದಾರೆ, ಯಾವರೇ ರೈತರು ಬಂದರೂ ಒಂದು ಅಂಗಡಿಗೆ ಹೋಗ್ಬಿಟ್ಟು ಇಂಥ ಔಷಧಿನೇ ಕೊಡಿ ಅಂತ ಕೇಳೋ ಅಂಥ ಜನ 10 ಜನ ಇಲ್ಲ. ಇನ್ನು 90 ಜನ ಬಂದು ಅಂಗಡಿಯವ್ರ ಮೇಲೇ ಡಿಪೆಂಡ್ ಆಗ್ತಾ ಇದ್ದಾರೆ. ಯಾಕೆ? ಒಂದು 15-20 ವರ್ಷಗಳಿಂದ ಟೊಮೊಟೊನೇ ಬೆಳೀತಾ ಇದ್ದಾರೆ. ಟೊಮೊಟೊಗೆ ಏನು ರೋಗ ಬರುತ್ತೆ ಅಂತ ಹೇಳೋದು ಇವತ್ತಿಗೂ ಅದ್ರ ಬಗ್ಗೆ ಅವರಿಗೆ ಅರಿವಿಲ್ಲ. ಯಾಕಂದರೆ ಯಾರೇ ಆಗಲಿ ಒಂದು ರೆಕಾರ್ಡ್ ಸಿಸ್ಟಮ್ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಈಗ ಏನೇ ಒಂದು ಈ ವರ್ಷದಲ್ಲಿ ಒಂದು ಬೆಳೆ ಬೆಳೀತಾ ಇದ್ದೀವಿ, ಆ ಬೆಳೆ ಬೆಳೆದ್ರೆ ಏನು ರೋಗಗಳು ಬರುತ್ತೆ,
ಏನೇನು ನಾವು ಇನ್ವೆಸ್ಟ್ಮೆಂಟ್ ಹಾಕ್ತಾ ಇದ್ದೀವಿ ಅನ್ನೋ ಒಂದು ರೆಕಾರ್ಡಿಂಗ್ ಮಾಡ್ತಾ ಇಲ್ಲ. ಆದ್ದರಿಂದ ಆ ಒಂದು ಯಾವ ಬೆಳೆ ಬೆಳೀತಾರೋ ಆ ಬೆಳೆದ ಬಗ್ಗೆ ಮಾಹಿತಿ ಇರಬೇಕು ಇವರಿಗೆ. ನಮಗೂ ವಾರ್ಷಿಕ ಆದಾಯ ಸ್ವಲ್ಪ ಇಷ್ಟು ನೋಡಿ ಎಲ್ಲ ಸೇರಿಸಿರೋ ಒಂದು 25 ರಿಂದ 30 ಲಕ್ಷ ರೂಪಾಯಿ ಮಿನಿಮಮ್ ನನಗೆ ಬರುತ್ತೆ ಇಂಟಿಗ್ರಿ ಎಲ್ಲ ಸೇರಿಸಿ. ಈಗ ಸುಮಾರು ಜನ ಅಂದ್ಕೋಬೋದು ಏನು ಇವರಿಗೆ ಇಷ್ಟು ಲಕ್ಷ ಎಲ್ಲಿಂದ ಬಂದುಬಿಡುತ್ತೆ ಏನು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಂದು 1500 ಗಿಡ ಸೀಬೆ ಗಿಡ ಇದೆ. ಒಂದು ಗಿಡಕ್ಕೆ ನಾನು ಒಂದು ವರ್ಷಕ್ಕೆ ಒಂದು 25 ರಿಂದ 30 ಕೆ ಜಿ ಮಾತ್ರನೇ ಬೆಳೆಸ್ಕೊಳ್ತೀನಿ. ಆ 30 ಕೆ ಜಿ ಮಿನಿಮಮ್ಮು ಒಂದು 50 ರೂಪಾಯಿ ಇಟ್ಕೊಂಡ್ರು ಒಂದು ಗಿಡಕ್ಕೆ ಎಷ್ಟಾಯಿತು? ಒಂದು ಗಿಡಕ್ಕೆ 1500 ರಿಂದ 2000 ರೂಪಾಯಿ ದುಡ್ಕೋಬೋದು. ಆ ಥರ ಒಂದು 1500 ಗಿಡಕ್ಕೆ. ಯಾಕಂದರೆ ಒಂದೊಂದು ಟೈಮಲ್ಲಿ ರೋಗ ರುಜಿನಗಳು ಹೂಜಿ ಈ ಸಲ ಪ್ರಾಬ್ಲಮ್ಸ್ ಇರುತ್ತೆ. ಅಲ್ಲೆಲ್ಲ ಕಳೆದ್ರೂ ಒಂದು 65-70% ನಾವು ಒಂದು ಕಡೆ ಹಾಕ್ಕೊಂಡ್ರು ಅವರಿಗೆ ನಾವು ಸಸ್ಟೈನ್ ಆಗಲಿಕ್ಕೆ ಒಂದು ಅವಕಾಶ ಇರುತ್ತೆ. ಯಾಕಂದರೆ ಟೋಟಲಿ ನಾನು ಎಲ್ಲ ಖರ್ಚುಗಳೆಲ್ಲ ತೆಗೆದ್ರೂ ಒಂದು 20-25 ನನಗೆ ಸಿಗುತ್ತೆ ಖರ್ಚು ವೆಚ್ಚ ಎಲ್ಲ ತೆಗೆದ್ರೂ. ಯಾಕಂದರೆ ಕ್ಲೈಮೇಟ್ಗಳು ವೇರಿಯೇಷನ್ ಇರುತ್ತೆ, ಒಂದು ಸಲ ಈಲ್ಡಿಂಗ್ ಬರೋದಿಲ್ಲ, ಮಾರ್ಕೆಟ್ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲ ಸೇರಿಸಿದ್ರು. ಯಾಕಂದರೆ ಅಂಕಿ ಅಂಶಗಳಲ್ಲೇ ನಾವು ಕರೆಕ್ಟಾಗಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಮಾತ್ರ ಈಗ ಬರ್ತಾಯಿದೆ ಸರ್. ಇದು ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ. ಹಣ್ಣುಗಳೆಲ್ಲ ವೆರೈಟಿ ಹಣ್ಣುಗಳೆಲ್ಲ ಹಾಕಿರ್ತಾರೆ, ಚೆನ್ನಾಗಿದೆ ಸರ್. ಮಾರ್ಕೆಟ್ಗೆ ಒಂದು ಲಾಸ್ ಆದರೆ ಇನ್ನೊಂದು ಲಾಸ್ ಆದರೆ ಒಂದೊಂದರಲ್ಲಿ ಸಿಗ್ತದೆ, ಲಾಭ ಆಗುತ್ತೆ, ಚೆನ್ನಾಗಿರ್ತದೆ ಸರ್. ರೈತರಿಗೆ ಅನುಕೂಲ ಆಗುತ್ತೆ ಸರ್. ಮಾರ್ಕೆಟ್ಗೆ ಹೋದರೆ ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಲಾಭ ಬರುತ್ತೆ, ಅನುಕೂಲ ಆಗುತ್ತೆ. ಆದಾಯ ಚೆನ್ನಾಗಿರ್ತದೆ. ಅಂದರೆ ಯಾರೂ ಬಿಡೋಂಗಿಲ್ಲ, ಏನು ಕೃಷಿ ಮಾಡೋದು ಯಾರೂ ಬಿಡೋಂಗಿಲ್ಲ. ಅನಿಸುತ್ತೆ ಸರ್ ಚೆನ್ನಾಗಿ ಮಾಡಬೇಕು ಅಂತ, ಚೆನ್ನಾಗಿ ಇದು ಇಲ್ಲಿ ನೋಡಿದ್ರೆ ಅನಿಸುತ್ತೆ ಚೆನ್ನಾಗಿ ನಾವು ಮಾಡಬೇಕು, ನಾವು ಇದು ಮಾಡಬೇಕು ಅಂತ ಅನಿಸುತ್ತೆ. ಆಂಧ್ರದಿಂದ ಬರ್ತಾರೆ, ಈ ಕಡೆ ಕೋಲಾರದಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾಯಿರ್ತಾರೆ. ಆಂಧ್ರವರು ಜಾಸ್ತಿ ಬರ್ತಾರೆ, ಬಂದು ನೋಡ್ತಾರೆ. ಇಲ್ಲಿ ಪೇಪರ್ ಫ್ಯಾಕ್ಟ್ರಿ ಐತೆ, ಅದು ಎಲ್ಲ ಬಂದು ಪರ್ಚೇಸ್ ಮಾಡ್ತಾಯಿರ್ತಾರೆ. ತೋಟ ಎಲ್ಲ ನೋಡ್ತಾರೆ, ಚೆನ್ನಾಗಿ ಅನಿಸುತ್ತೆ. ಕುರಿ ಐತೆ, ಮೇಕೆ ಐತೆ, ಎಲ್ಲ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ಆದಾಯ ಐತೆ.